ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3500, ಆದ್ರೆ ಸಿಕ್ಕಿದ್ದು ಬರೀ 3300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3500, ಆದ್ರೆ ಸಿಕ್ಕಿದ್ದು ಬರೀ 3300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3500, ಆದ್ರೆ ಸಿಕ್ಕಿದ್ದು ಬರೀ 3300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3500, ಆದ್ರೆ ಸಿಕ್ಕಿದ್ದು ಬರೀ 3300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3500, ಆದ್ರೆ ಸಿಕ್ಕಿದ್ದು ಬರೀ 3300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ.
ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ಇಸ್ರೇಲಿನಿಂದ ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3,500, ಆದ್ರೆ ಸಿಕ್ಕಿದ್ದು ಬರೀ 3,300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ಇಸ್ರೇಲಿನಿಂದ ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3,500, ಆದ್ರೆ ಸಿಕ್ಕಿದ್ದು ಬರೀ 3,300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ಇಸ್ರೇಲಿನಿಂದ ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು ಸರ್ಕಾರದ ಈ 50-50 ನಿರ್ಧಾರ ಇದೆಯಲ್ಲ, ಇದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತವಾಗ್ತಾ ಇದೆ. ಇದನ್ನ ನಾವು ಖಂಡಿತವಾಗ್ಲೂ ಕೂಡ ಒಪ್ಪೋದಿಲ್ಲ ಅಂತ ಹೇಳ್ತಾ ಇದ್ದಾರೆ ರೈತ ಸಂಘಟನೆ ಹಾಗೂ ರೈತರು. ಕೇಳಿದ್ದು 3,500, ಆದ್ರೆ ಸಿಕ್ಕಿದ್ದು ಬರೀ 3,300. ಮುಧೋಳದಲ್ಲಿ ರೈತ ಮುಖಂಡ ವೀರಣ್ಣ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ಘೋಷಿಸಿರುವಂತಹ ಹಣ ನಮಗೆ ಸಾಲೋದಿಲ್ಲ. ಡಿಸಿ ವೇದಿಕೆಗೆ ಬರ್ತಾರೋ ಅಥವಾ ಮಂತ್ರಿಗಳು ಬರ್ತಾರೋ, ಯಾರು ಬರ್ತಾರೋ ಬರಲಿ, ಅಲ್ಲಿವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅಂತ ಹೇಳಿದ್ದಾರೆ. ಈ ಕರ್ನಾಟಕ ರಾಜ್ಯದಲ್ಲಿ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ದೊಡ್ಡ ಗೆಲುವು ಅನ್ನುವುದು ಹೇಳಕ್ಕಾಗತ್ತೆ. ಯಾಕಂದ್ರೆ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ನಮ್ಮ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಕಬ್ಬಿನ ಒಂದು ಟನ್ ದರದಲ್ಲಿ ಒಂದು ಟನ್ನಿಗೆ 3,300 ರೂಪಾಯಿಯನ್ನು ಘೋಷಣೆ ಮಾಡಿದ್ದಾರೆ. ಇದಕ್ಕೆ ಎಲ್ಲ ಉತ್ತರ ಕರ್ನಾಟಕ ರೈತರು ಹಾಗೂ ರಾಜ್ಯದ ಎಲ್ಲ ರೈತರು ಇಸ್ರೇಲಿನಿಂದ ನಾವು ಇವತ್ತು ಖುಷಿ ಪಟ್ಟಿವೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಇವತ್ತು